ಅಸ್ಸಲಾಂ ವಾಲೇಕುಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಮಕೂರು ನಗರದಲ್ಲಿ ಹಿಲಾಲ್ ಕಮಿಟಿ ಅಂದ್ರೆ ಮೂನ್ ಕಮಿಟಿಯಿಂದ ಸಾಯಂಕಾಲ ಒಂದು ಸಭೆಯನ್ನ ಆಯೋಜಿಸಿದ್ವಿ. ಈ ಸಭೆಯ ಮುಖ್ಯ ಉದ್ದೇಶ ನಗರದ ಸುತ್ತಮುತ್ತಲ ಹಾಗೂ ದೇಶದಲ್ಲಿ ಎಲ್ಲಾದ್ರೂ ಚಂದ್ರ ಕಂಡ್ರೆ ನಾಳೆ ಹಬ್ಬದ ಏನು ಎಲ್ಲ ಅಂದ್ರೆ ಅನೌನ್ಸ್ ಮಾಡಬೇಕಾಗಿತ್ತು. ಇವತ್ತು ದೇಶದ ಅನೇಕ ಕಡೆ ಚಂದ್ರದ ದರ್ಶನ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಹಿಲಾಲ್ ಕಮಿಟಿಯವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ನಾಳೆ ರಂಜಾನ್ ಹಬ್ಬದ ನಮಾಜನ್ನ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗುವುದು. ನಾಳೆ ಹಬ್ಬ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ತುಮಕೂರದ ಎಲ್ಲಾ ನಾಗರಿಕರಿಗೆ, ತುಮಕೂರು ಜಿಲ್ಲೆಯ ಎಲ್ಲಾ ನಾಗರಿಕರಿಗೆ ತಮ್ಮ ಮುಖಾಂತರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ ಬಯಸ್ತಾನೆ. ಅದೇ ರೀತಿಯಾಗಿ ಇವತ್ತು ನಾಡಿನಾದ್ಯಂತ ಯುಗಾದಿ ಹಬ್ಬವನ್ನು ಕೂಡ ನಮ್ಮ ಸಹೋದರರು ಆಚರಣೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಯುಗಾದಿ ಹಬ್ಬದ ಶುಭಾಶಯ ಹೇಳಿ, ಏನು ಇದು ಸೌಹಾರ್ದತೆ, ಯುಗಾದಿ ಹಾಗೂ ರಂಜಾನ್ ಎರಡು ಹಬ್ಬಗಳು ಒಂದು ದಿವಸದ ನಂತರ ಇನ್ನೊಂದು ದಿವಸ ಬಂದಿದೆ. ದೇವರ ಏನು ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ನಾವೆಲ್ಲ ಬರೋದು ಅವಶ್ಯಕತೆ ಆಗಿದೆ. ನಾವೆಲ್ಲರೂ ಸಹೋದರರಂತೆ ಇದ್ಬಿಟ್ಟು ಈ ನಾಳೆ ರಂಜಾನ್ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ವಬರ್ಕಾತಹು. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಈ ಸರಿ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಎರಡು ಒಟ್ಟಾಗಿ ಬಂದಿರೋದ್ರಿಂದ ಇದು ಒಂದು ದೇವ್ರ ಕಡೆಯಿಂದಾನೆ ಸೌಹಾರ್ದತೆಯ ಒಂದು ಸಂದೇಶ ಅಂತ ನಾನು ಹೇಳಕ್ ಬಯಸ್ತೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಫಿತ್ರ್ನ ಶುಭಾಶಯಗಳು. ಎಲ್ಲರೂ ಈ ಒಂದು ಹಬ್ಬದ ವಾತಾವರಣದಿಂದ ಸಮಾಜದಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆ ಬೆಳೀಲಿ ಅಂತ ಹೇಳಿ ಈ ಸರಿ ಹೇಳಕ್ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ.